ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ಇವಾಗ KS ಎಕ್ಸಾಮು ಕೂಡ ಹತ್ತಿರ ಬರ್ತಾ ಇದೆ. ಅದಕ್ಕೆ ಎಕನಾಮಿಯಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುವಂಥ ಒಂದು ಲೆಸನ್ನ ನಾವು ನೋಡ್ಕೊಳ್ಳೋಣ. ಇದರಿಂದ ಡೈರೆಕ್ಟ್ ಕ್ವೆಶನ್ಸ್ ನಮಗೆ ಬರುತ್ತೆ. ಸೊ ಆ ಚಾಪ್ಟರ್ ಹೆಸರು ಬಂದ್ಬಿಟ್ಟು ಮಾನಿಟರಿ ಪಾಲಿಸಿ ಅಂತ. ಸೊ ಎರಡು ಥರದ್ದು ಪಾಲಿಸಿಯನ್ನು ನೀವು ಕೇಳ್ಕೊಂಡಿರ್ಬೋದು. ಒಂದು ಬಂದ್ಬಿಟ್ಟು ಮಾನಿಟರಿ ಪಾಲಿಸಿ, ಇನ್ನೊಂದು ಬಂದ್ಬಿಟ್ಟು ಫಿಸ್ಕಲ್ ಪಾಲಿಸಿ. ಸೊ ಫಿಸ್ಕಲ್ ಅಂತ ಹೇಳಿದ ತಕ್ಷಣ ಅದನ್ನು ನೋಡಿ ಗೌರ್ಮೆಂಟು ಡಿಸೈಡ್ ಮಾಡುತ್ತೆ. ಸೊ ಅದೇ ಮಾನಿಟರಿ ಅಂತ ಹೇಳಿದ ತಕ್ಷಣ ಅದನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI ಅದನ್ನು ಡಿಸೈಡ್ ಮಾಡುತ್ತೆ. ಸೊ ಮಾನಿಟರಿ ಪಾಲಿಸಿ ಅಂತ ಹೇಳಿದ ತಕ್ಷಣ ಅದನ್ನು ಯಾರು ರೆಸ್ಪಾನ್ಸಿಬಲ್ ಇರ್ತಾರೆ ಅದಕ್ಕೆ ಅಂತಂದರೆ ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಸ್ಪಾನ್ಸಿಬಲ್ ಇರುತ್ತೆ. ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಸ್ಪಾನ್ಸಿಬಲ್ ಇರುತ್ತೆ. ಬೇರೆ ದೇಶದಲ್ಲಿ ನಾವು ಮಾನಿಟರಿ ಪಾಲಿಸಿ ಅಂತಂದರೆ ಆ ದೇಶದ ಸೆಂಟ್ರಲ್ ಗೌರ್ಮೆಂಟು, ಆ ದೇಶದ ಸೆಂಟ್ರಲ್ ಬ್ಯಾಂಕ್ ಯಾವುದಿರುತ್ತಲ್ಲ ಅದು ರೆಸ್ಪಾನ್ಸಿಬಲ್ ಇರುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಬ್ಯಾಂಕು ರೆಸ್ಪಾನ್ಸಿಬಲ್ ಇರುತ್ತೆ. ಮಾನಿಟರಿ ಅಥಾರಿಟಿ ಆಫ್ ದ ಲ್ಯಾಂಡ್ ಅಂತಲೂ ಕೂಡ ಅದನ್ನು ಕರಿತಾ ಇರ್ತೀವಿ. ಸೊ ಮಾನಿಟರಿ ಪಾಲಿಸಿ ಅಂತಂದರೆ ಇದೇನು ಇದೊಂದು ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ಯಾವುದಕ್ಕೋಸ್ಕರ ಅಂತಂದರೆ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಇಂಟ್ರೆಸ್ಟ್ ರೇಟ್ನ ನೋಡ್ಕೋಬೇಕು, ಸಪ್ಲೈ ಆಫ್ ಮನಿ, ಅದಾದಮೇಲೆ ಕ್ರೆಡಿಟ್ ಅವೈಲಬಿಲಿಟಿ, ಇವನ್ನೆಲ್ಲನೂ ನಾವು ನೋಡ್ಕೋಬೇಕು ಅಂತಂದರೆ ಅದನ್ನು RBI ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ ಅಂತಂದರೆ ಮಾನಿಟರಿ ಪಾಲಿಸಿಯ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಸೊ ಮುಂಚೆ ಅದನ್ನು ಡೈರೆಕ್ಟಾಗಿ ಗವರ್ನರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರೇ ಅದನ್ನು ನೋಡ್ಕೊತಾ ಇದ್ರು. ಬಟ್ ಏನು ಮಾಡಿದ್ರು ಅಂತಂದರೆ ಇವಾಗ 14-15 ಆದಮೇಲಿಂದ ಏನು ಮಾಡಿದ್ರು ಅಂತಂದರೆ ಒಂದು ಕಮಿಟಿನ ಸೆಟಪ್ ಮಾಡ್ಕೊಂಡಿದ್ರು. ಉರ್ಜಿತ್ ಪಟೇಲ್ ಅವರು ಆ ಕಮಿಟಿಯ ಚೇರ್ಮನ್ ಆಗಿದ್ದರು. ಅವ್ರು ಏನು ಹೇಳಿದ್ರು ಅಂತಂದರೆ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ಬಿಟ್ಟು ಮಾಡೋಣ. ಯಾಕೆ ಅಂತಂದರೆ ಈ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ಬಿಟ್ಟು ಮಾಡಿಕೊಂಡ್ರೆ ಇದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದನೂ ಕೂಡ ಮೆಂಬರ್ಸ್ ಇರ್ತಾರೆ, ಜೊತೆಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಿದೆಯಲ್ಲ ಆ ಗೌರ್ಮೆಂಟಿಂದನೂ ಕೂಡ ಮೆಂಬರ್ಸ್ ಇರ್ತಾರೆ. ಸೊ ಇಬ್ಬರೂ ಡಿಸೈಡ್ ಮಾಡಲಿ ಈ ಪಾಲಿಸಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ರು. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಏನು ಮಾಡುತ್ತೆ ಅಂತಂದರೆ ಈ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಕ್ಯಾಶ್ ರಿಸರ್ವ್ ರೇಷೋ ಇವನ್ನೆಲ್ಲದನ್ನೂ ಕೂಡ ಚೇಂಜಸ್ ಅವರು ಮಾಡ್ಕೊತಾ ಇರ್ತಾರೆ. ಸೊ ಇವಾಗ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಅಂತಂದರೆ ಇದನ್ನು ಕಮಿಟಿ ಯಾವುದಕ್ಕೆ ಮಾಡಿದ್ರು ಅಂತ ಹೇಳಿದೆ ನಾನು, ಇಬ್ಬರು ರೆಸ್ಪಾನ್ಸಿಬಲ್ ಇರಬೇಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೂ ಇರಬೇಕು, ಗೌರ್ಮೆಂಟು ರೆಸ್ಪಾನ್ಸಿಬಲ್ ಇರಬೇಕು ಪಾಲಿಸಿ ಚೇಂಜಸ್ಸಿಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಇದು 6 ಮೆಂಬರ್ಸ್ ಇರ್ತಾರೆ ಈ ಕಮಿಟಿಯಲ್ಲಿ. 3 RBI ಕಡೆಯಿಂದ ಇರ್ತಾರೆ, 3 ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇರ್ತಾರೆ. ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಏನಿರ್ತಾರಲ್ಲ ಅವ್ರಿಗೊಂದು ವೀಟೋ ಪವರ್ ಇರುತ್ತೆ, ಜೊತೆಗೆ ಅವರೇ ಈ ಕಮಿಟಿಯ ಚೇರ್ಮನ್ನು ಕೂಡ ಆಗಿರ್ತಾರೆ. ವೀಟೋ ಪವರ್ ಅಂತಂದ್ರೆ ಏನು? ಸೊ ಇವಾಗ 6 ಜನ ಇದ್ದಾರೆ, 6 ಮೆಂಬರ್ಸ್ ಇರ್ತಾರೆ. ಸೊ ಅದರಲ್ಲಿ 5+1 ಅಂತ ಹೇಳ್ಬಿಟ್ಟು ತೊಗೋಬೋದು. 5 ಮೆಂಬರ್ಸ್ ಅದರಲ್ಲಿ 3+2 ಏನಾದ್ರು ಡಿಸಿಷನ್ ಬಂದುಬಿಟ್ರೆ ಇವರು ಗವರ್ನರು ಏನು ಡಿಸೈಡ್ ಮಾಡ್ಕೊಂಡಿರ್ತಾರೆ ಅದೇ ನಮಗೆ ಚೇಂಜಸ್ ಆಗ್ತಾ ಇರತ್ತೆ ಅದರಲ್ಲಿ. ಸೊ ಇದರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇದೊಂದು ಸ್ಟ್ಯಾಚ್ಯೂಟರಿ ಬಾಡಿ. ಸೊ ಇದನ್ನು RBI ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಇದನ್ನು ಹಾಕಿರುವಂಥದ್ದು ಪ್ರೈಸ್ ಸ್ಟೆಬಿಲಿಟಿನ ನೋಡ್ಕೊತಾ ಇರುತ್ತೆ. ಸೊ ಮೇಯ್ನಾಗಿ ನಾವು ನೋಡ್ಕೋಬೇಕು ಅಂತಂದರೆ ರೆಪೋ ರೇಟು ಇವನ್ನೆಲ್ಲದನ್ನು ಇನ್ಫ್ಲೇಷನ್ ಟಾರ್ಗೆಟ್ ಏನಿರುತ್ತೆ ಅದನ್ನು ಅಚೀವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಮಾನಿಟರಿ ಪಾಲಿಸಿ ಕಮಿಟಿನ ಸೆಟಪ್ ಮಾಡ್ಕೊಂಡಿರ್ತಾರೆ. ಯಾವ ಕಮಿಟಿ ಹೇಳಿತ್ತು ಮಾನಿಟರಿ ಪಾಲಿಸಿ ಕಮಿಟಿ ಇರಬೇಕು ಅಂತ ಅಂದರೆ ಉರ್ಜಿತ್ ಪಟೇಲ್ ಕಮಿಟಿ 2014 ರೆಕಮೆಂಡ್ ಮಾಡಿತ್ತು ಮಾನಿಟರಿ ಪಾಲಿಸಿ ಕಮಿಟಿ ಇರಲಿ ಅಂತ. ಸೊ 4 ಸರಿ ಇವರು ಮೀಟ್ ಆಗ್ತಾರೆ ಒಂದು ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿ ಏನು ಮಾಡುತ್ತೆ ಅಂತಂದರೆ ಇದು ಪಾಲಿಸಿ ಇಂಟ್ರೆಸ್ಟ್ ರೇಟನ್ನು ಇವರು ಡಿಸೈಡ್ ಮಾಡ್ಕೊತಾ ಇರ್ತಾರೆ. ಪಾಲಿಸಿ ಇಂಟ್ರೆಸ್ಟ್ ರೇಟ್ನ ಮುಂಚೆ ಗವರ್ನರ್ ಡಿಸೈಡ್ ಮಾಡ್ತಾಯಿದ್ರು. ಯಾವ ಗವರ್ನರ್ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರು ಡಿಸೈಡ್ ಮಾಡ್ಕೊತಾ ಇದ್ರು. ಯಾವುದಕ್ಕೋಸ್ಕರ ಅಂತಂದರೆ ಇನ್ಫ್ಲೇಷನ್ ಟಾರ್ಗೆಟ್ನ ಮೇಂಟೈನ್ ಮಾಡಬೇಕು ಅಂತ. ಸೊ ಈಗ 4% ಏನಾದ್ರು ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ಕರೆಕ್ಟಾಗಿ 4% ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಲ್ಲ. ಸೊ ಅದಕ್ಕೆ ಫ್ಲಕ್ಚುಯೇಷನ್ಸ್ ಇಟ್ಟಿರ್ತಾರೆ. +2% ಆಗ್ಬೋದು, -2% ಆಗ್ಬೋದು. ಅಂತಂದರೆ 2%ಇಂದ 6% ಮಧ್ಯದಲ್ಲಿ ಇನ್ಫ್ಲೇಷನ್ನ ಮೇಂಟೈನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಇದನ್ನು ನಾವು ಇನ್ಫ್ಲೇಷನ್ ಟಾಲರೆನ್ಸ್ ರೇಟ್ ಅಂತಲೂ ಕೂಡ ನಾವು ಕರಿತಾ ಇರ್ತೀವಿ. ಸೊ ಈಗ ಮಾನಿಟರಿ ಪಾಲಿಸಿ ಕಮಿಟಿಯ ಫಂಕ್ಷನ್ಸ್ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಮುಂಚೆನೇ ನಾವು ನೋಡ್ಕೊಂಡಿರೋಂಗೆ ಏನು ಅಂತಂದರೆ ಇವರು ಮನಿ ಸಪ್ಲೈನ ಕಂಟ್ರೋಲ್ ಮಾಡ್ಕೊತಾರೆ. ಇಲ್ಲಿ ಮಾರ್ಕೆಟಲ್ಲಿ ಮನಿ ಸಪ್ಲೈನ ಇವರು ಕಂಟ್ರೋಲ್ ಮಾಡ್ಕೊತಾರೆ. ಕ್ರೆಡಿಟ್ ಕಂಟ್ರೋಲ್ ರೆಫರ್ಸ್ ಟು ಕಂಟ್ರೋಲ್ ಆಫ್ ಲೆಂಡಿಂಗ್ ಆ್ಯಂಡ್ ಡೆಪಾಸಿಟ್ ಕ್ರಿಯೇಟಿಂಗ್ ಕೆಪಾಸಿಟಿ ಆಫ್ ದ ಬ್ಯಾಂಕ್ ಅಂತ. ಸೊ ಅದು ಯಾವ ಥರ ಡಿಫರ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟು ನೋಡ್ಕೊಳ್ಳೋಣ. ಇಂಪಾರ್ಟೆಂಟ್ ಪಾಯಿಂಟ್ಸ್ನಷ್ಟೇ ನಾವು ನೋಡ್ಕೊಳ್ಳೋಣ ಅಂತಂದರೆ ಎಕ್ಸಾಮ್ಗೆ ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತದು. ಸೊ ಈಗ ಕ್ರೆಡಿಟ್ ಕಂಟ್ರೋಲ್ನ ನಾವೇನಾದ್ರು ಮಾಡ್ಕೋಬೇಕು ಅಂತಂದರೆ ಈ ಪಾಲಿಸಿನ ನಾವು ಮನಿ ಸಪ್ಲೈನ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ 2 ರೀತಿಯಲ್ಲಿ ಮೇಂಟೈನ್ ಮಾಡ್ಕೊತಾ ಇರುತ್ತೆ. ಒಂದು ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಮೆಥಡು, ಇನ್ನೊಂದು ಬಂದ್ಬಿಟ್ಟು ನಮಗೆ ಕ್ವಾಲಿಟೇಟಿವ್ ಮೆಥಡು. ಸೊ ಕ್ವಾಂಟಿಟೇಟಿವ್ ಮೆಥಡು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ವಾಂಟಿಟೇಟಿವ್ ಮೆಥಡ್ನ ನಾವು ಇವಾಗ ನೋಡ್ಕೊಳ್ಳೋಣ. ಸೊ ಕ್ವಾಂಟಿಟೇಟಿವ್ ಮೆಥಡು ಇವೆಲ್ಲದೂ ನೀವು ಡೆಫಿನೇಷನ್ಸ್ಗಳನ್ನ ನೋಡ್ಕೊಂಡಿರ್ತಾರೆ, ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳಿರ್ತಾರೆ. ಸೊ ಎಲ್ಲ ಡೆಫಿನೇಷನ್ಸ್ನು ಕೂಡ ನಾವು ಒಂದೊಂದು ಸರಿ ನೋಡ್ಕೊಳ್ಳೋಣ. ಫಸ್ಟ್ ನಮಗೆ ಬರುವಂಥದ್ದು ಬ್ಯಾಂಕ್ ರೇಟ್ ಬಂದಿರುತ್ತೆ.
ಬ್ಯಾಂಕ್ ರೇಟ್ ಅಂತಂದ್ರೆ ಏನು? ರೇಟ್ ಆಟ್ ವಿಚ್ ಬ್ಯಾಂಕ್ಸ್ ಬಾರೋ ಫ್ರಮ್ ಆರ್ ಬಿ ಐ ಅಂತಂದರೆ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೋನ್ ತೊಗೊಳುತ್ತೆ, ಅದನ್ನು ನಾವು ಏನಂತ ಕರಿತೀವಿ? ಬ್ಯಾಂಕ್ ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಇವೆಲ್ಲ ಲಾಂಗ್ ಟರ್ಮ್ ಲೋನ್ಸು. ಸೊ ತುಂಬ ಜಾಸ್ತಿ ದಿನದಕ್ಕೋಸ್ಕರ ಲೋನ್ನ ತೊಗೊಂಡಿರ್ತವೆ, ಅದಕ್ಕೆ ಬ್ಯಾಂಕ್ ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಜೊತೆಗೆ ಬ್ಯಾಂಕ್ ರೇಟ್ ಇನ್ನೊಂದು ಯಾವುದಕ್ಕೆ ಇಂಪಾರ್ಟೆಂಟು ಅಂತಂದರೆ ಇವಾಗ ಬ್ಯಾಂಕ್ಗಳು ನೋಡಿ CRR, SLR ಇವನ್ನೆಲ್ಲದನ್ನೂ ಕೂಡ ಮೇಂಟೈನ್ ಮಾಡ್ಕೊತಾ ಇರಬೇಕು. ಒಂದು ಲಿಮಿಟ್ನ ಕೊಟ್ಟಿರುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆ ಲಿಮಿಟಲ್ಲಿ ಮೇಂಟೈನ್ ಮಾಡ್ಕೊತಾ ಇರಬೇಕು. ಆ ಲಿಮಿಟನ್ನು ಮೇಂಟೈನ್ ಮಾಡ್ಕೊತಾ ಇರಲಿಲ್ಲ ಅಂತಂದರೆ RBI ಫೈನ್ ಹಾಕತ್ತೆ ಬ್ಯಾಂಕ್ಸ್ಗಳ ಮೇಲೆ. ಸೊ ಯಾವ ರೀತಿ ಫೈನ್ ಹಾಕತ್ತೆ ಅಂತಂದರೆ ಅದು ಬ್ಯಾಂಕ್ ರೇಟು ಎಷ್ಟಿರುತ್ತಲ್ಲ ಅದೇ ರೇಟ್ ಮೇಲೇ ಫೈನ್ ಹಾಕತ್ತೆ. ಸೊ ಪೆನಲ್ಟಿ ರೇಟ್ಸ್ ಏನಿರುತ್ತಲ್ಲ ಅದು ಬ್ಯಾಂಕ್ ರೇಟಿಗೆ ಡೈರೆಕ್ಟಾಗಿ ಲಿಂಕ್ ಆಗಿರುತ್ತೆ. ಸೊ ಬ್ಯಾಂಕ್ ರೇಟ್ ಅಂತಂದರೆ ಏನು? RBI ಬ್ಯಾಂಕಿಗೆ ಲೋನ್ನ ಕೊಡುತ್ತೆ, ಬ್ಯಾಂಕ್ ರೇಟ್ ಮೇಲೆ ಲಾಂಗ್ ಟರ್ಮ್ ಲೋನ್ನ ಕೊಟ್ಟಿರುತ್ತೆ. ಸೊ ಇದು ಬ್ಯಾಂಕ್ ರೇಟು ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇವಾಗ OM ಅಂತಂದರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತಂದ್ರೆ ಏನು? ಇದು ಸೆಕ್ಯೂರಿಟೀಸ್ಗಳನ್ನ ಸೇಲ್ ಮಾಡಿಬಿಟ್ಟು ಇದು ಅಮೌಂಟನ್ನು ಲಿಕ್ವಿಡಿಟಿನ ಮೇಂಟೈನ್ ಮಾಡ್ಕೊಳ್ಳೋಂಥದ್ದು. ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಸೆಕ್ಯೂರಿಟೀಸ್ ಇನ್ ಮನಿ ಮಾರ್ಕೆಟ್ ಬೈ ಸೆಂಟ್ರಲ್ ಬ್ಯಾಂಕ್ ಆಫ್ ಅ ಕಂಟ್ರಿ ಅಂತಂದರೆ ಸೆಕ್ಯೂರಿಟೀಸ್ ಅಂತಂದರೆ ಏನು? ಸೆಕ್ಯೂರಿಟೀಸ್ ಅಂತಂದರೆ ದುಡ್ಡು ಬದಲು ಈ ಥರ ಒಂದು ಸೆಕ್ಯೂರಿಟಿ ಬಾಂಡ್ಸ್ ಏನಾದ್ರು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಇದನ್ನು ಇವರು ಸೇಲ್ ಮಾಡ್ಕೊಂಡ್ಬಿಡ್ಬೋದು, ಜನರಿಗೆ ಇದನ್ನು ಸೇಲ್ ಮಾಡ್ಕೊಂಡಿರ್ಬೋದು. ಸೊ ಇದಕ್ಕೆ ನಾವು ಇಂಟ್ರೆಸ್ಟ್ ರೇಟ್ ಕೊಡ್ತೀವಿ, ಇದಕ್ಕೆ ನಾವು ಇಷ್ಟು ಅಮೌಂಟ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದನ್ನು ಜನರಿಗೆ ಸೇಲ್ ಮಾಡ್ಕೊಂಡಿರ್ಬೋದು. ಇದರಿಂದ ಜನರಿಂದ ಅಮೌಂಟನ್ನು ಇಸ್ಕೊಂಡ್ಬಿಟ್ಟು ಇವ್ರು ಇದನ್ನು ಲಿಕ್ವಿಡಿಟಿನ ಈ ಥರ ಮೇಂಟೈನ್ ಮಾಡ್ಕೊತಾ ಇರ್ತಾರೆ. ಲಿಕ್ವಿಡಿಟಿ ಅಂತ ಹೇಳಿದ ತಕ್ಷಣ ಏನು ಅಂತಂದರೆ ಮನಿ ಸಪ್ಲೈ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಅಮೌಂಟ್ ಎಷ್ಟು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಅದನ್ನು ನಾವು ಲಿಕ್ವಿಡಿಟಿ ಅಂತ ಹೇಳ್ಬಿಟ್ಟು ಕರ್ಕೊಂಡಿರ್ಬೋದು. ನೆಕ್ಸ್ಟು ನಮಗೆ ವೇರಿಯಬಲ್ ರಿಸರ್ವ್ ರೇಷಿಯೋಸ್ ಅಂತ ಹೇಳ್ಬಿಟ್ಟು ಬರ್ತವೆ. ಅಂತಂದರೆ ಇವು ತುಂಬ ಜಾಸ್ತಿ ಚೇಂಜಸ್ ಆಗ್ತಾ ಇರ್ತವೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಎರಡು ಇರ್ತವೆ, ಒಂದು CRR, ಇನ್ನೊಂದು SLR. CRR ಅಂತಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ, SLR ಅಂತಂದರೆ ಏನು? ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ಬಿಟ್ಟು ಬಂದಿರುತ್ತೆ. ಸೊ ಇವೆರಡೂ ಕೂಡ ಏನು ಅಂತಂದರೆ ಎರಡು ಮೇನು ಡೆಪಾಸಿಟ್ ರೇಷಿಯೋ ಆಗಿರುತ್ತೆ. ಸೊ ಇಟ್ ರೆಡ್ಯೂಸಸ್ ಆರ್ ಇನ್ಕ್ರೀಸಸ್ ದ ಐಡಿಯಲ್ ಕ್ಯಾಶ್ ಅವೈಲೇಬಲ್ ವಿತ್ ದ ಬ್ಯಾಂಕ್ ಹತ್ರ ಎಷ್ಟು ಕ್ಯಾಶ್ ಅವೈಲೇಬಲ್ ಇದೆ ಅದು ಈ ರಿಸರ್ವ್ ರೇಷಿಯೋಗಳ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಅದಕ್ಕೆ ಹೆಸರು ಹೇಳ್ತಾ ಇರುತ್ತೆ ನೋಡಿ, ರಿಸರ್ವ್ ರೇಷಿಯೋ ಇದು. ಸೊ ಇದನ್ನು ಬ್ಯಾಂಕ್ಗಳು ರಿಸರ್ವ್ ಆಗಿ ಇಟ್ಕೊಂಡಿರ್ಬೇಕು. ಸೊ ಇದರಲ್ಲಿ ಡಿಫ್ರೆನ್ಸ್ ಏನು ಬರುತ್ತೆ ಹಂಗಾರೆ CRR ಮತ್ತು SLR? CRR ಅಂತಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಈ CRR ಏನಿರುತ್ತಲ್ಲ ಈ ಅಮೌಂಟನ್ನು ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಡೆಪಾಸಿಟಲ್ಲಿ ಇಟ್ಟಿರಬೇಕು. ಅಂತಂದರೆ ಅಮೌಂಟನ್ನು ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆ ಇಟ್ಟಿರ್ತಾರೆ. SLR ಅಂತಂದರೆ ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಇದು ಬಂದ್ಬಿಟ್ಟು ಬ್ಯಾಂಕ್ಗಳು ಅವ್ರ ಹತ್ರನೇ ಇಷ್ಟು ಅಮೌಂಟನ್ನ ಲಿಕ್ವಿಡಿಟಿ ಅಂತ ಹೇಳ್ಬಿಟ್ಟು ಮೇಂಟೈನ್ ಮಾಡ್ಕೊತಾ ಇರ್ತಾರೆ. ಸೊ ಇದು ನಿಮಗೆ ವೇರಿಯಬಲ್ ರಿಸರ್ವ್ ರೇಷಿಯೋ CRR SLR ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಪಾಲಿಸಿ ರೆಪೋ ರೇಟ್ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ನೀವು ತುಂಬ ಜಾಸ್ತಿ ನ್ಯೂಸಲ್ಲೂ ಕೂಡ ನೋಡ್ಕೊಂಡಿರ್ತೀರ. ರೆಪೋ ರೇಟ್ ಅಂತ. ರೆಪೋ ರೇಟ್ ಅಂತಂದರೆ ಏನು? ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಹಾಗೂ ಇಲ್ಲಿ ಬೇರೆ ಬ್ಯಾಂಕ್ಸ್ ಇದ್ದಾವೆ. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಇದ್ದಾವೆ. ಸೊ ಇಲ್ಲಿ ಬ್ಯಾಂಕ್ಸ್ ಇದ್ದಾವೆ, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ RBI ಲೆಂಡ್ಸ್ ಮನಿ ಟು ದ ಬ್ಯಾಂಕ್ ಫಾರ್ ಶಾರ್ಟ್ ಟರ್ಮ್. ಸೊ ಇದರಲ್ಲಿ ಏನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಶಾರ್ಟ್ ಟರ್ಮ್ಗೋಸ್ಕರ ಲೆಂಡಿಂಗ್ ಮಾಡೋವಂಥದ್ದು ಇದು. ಅಂತಂದರೆ ಬ್ಯಾಂಕ್ಸ್ಗಳಿಗೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಸಮಯಕ್ಕೋಸ್ಕರ ಅಮೌಂಟು ಬೇಕಾಗಿದ್ದರೆ, ಫಂಡ್ಸು ಬೇಕಾಗಿದ್ದರೆ, ಶಾರ್ಟ್ ಟರ್ಮು ಫಂಡ್ಸ್ ಏನಾದರೂ ಬೇಕಾಗಿದ್ದರೆ ಅವ್ರು ಏನು ಮಾಡ್ತಾರೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದನೇ ಲೋನ್ ತೊಗೊತಾರೆ. ಸೊ ಈ ತೊಗೊಂಡಿರುವಂಥ ಅಮೌಂಟಿಗೆ ಇಂಟ್ರೆಸ್ಟ್ ಎಷ್ಟು ಕಟ್ಟಬೇಕಾಗತ್ತೆ ಈ ಬ್ಯಾಂಕ್ಗಳು, ಅದನ್ನು ನಾವೇನಂತ ಕರಿತೀವಿ? ರೆಪೋ ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ರೆಪೋ ರೇಟ್ ಅಂತಂದರೆ ಬ್ಯಾಂಕ್ಗಳು RBIಗೆ ಇಂಟ್ರೆಸ್ಟ್ ಕಟ್ತವೆ ಒಂದು ಅಮೌಂಟನ್ನು ಬಾರೋ ಮಾಡ್ಕೊಂಡಿರೋದಕ್ಕೆ, ಅದನ್ನು ನಾವು ಪಾಲಿಸಿ ರೆಪೋ ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ನಾವು ಅದನ್ನು ರೆಪೋ ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಯಾವ ರೀತಿ ಇಂಟ್ರೆಸ್ಟ್ ಪೇ ಮಾಡ್ಕೊತಾರೆ ಅಥವಾ ಯಾವುದರ ಬೇಸಿಸ್ ಮೇಲೆ ಇವರು ಅಮೌಂಟ್ನ ಇಸ್ಕೊಂಡಿರ್ತಾರೆ ಅಂತಂದರೆ ಇವರು ನೋಡಿ ಗೌರ್ಮೆಂಟ್ ಸೆಕ್ಯೂರಿಟೀಸು ಮತ್ತು ಟ್ರೆಜರಿ ಬಿಲ್ಸು ಇವು ಬ್ಯಾಂಕ್ ಹತ್ರ ಏನು ಅವೈಲೇಬಲ್ ಇರುತ್ತಲ್ಲ ಅದನ್ನು ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಅಡ ಇಟ್ಬಿಟ್ಟು ಅಮೌಂಟನ್ನು ಇಸ್ಕೊಂಡಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು, ಈ ರೆಪೋ ರೇಟ್ ಯಾರು ಡಿಸೈಡ್ ಮಾಡ್ತಾರೆ? ಮುಂಚೆನೇ ನಾವು ನೋಡ್ಕೊಂಡಿರೋಂಗೆ MPC ಅಂತಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಇದನ್ನು ಡಿಸೈಡ್ ಮಾಡ್ಕೊಳ್ಳುತ್ತೆ. ಇದಕ್ಕೆ ಬೇರೆ ಬೇರೆ ಹೆಸರು ಕೂಡ ಇದ್ದಾವೆ. ಅದು ರೆಫರೆನ್ಸ್ ರೇಟ್ ಅಂತಲೂ ಕೂಡ ಕರೀತಾರೆ, ಜೊತೆಗೆ ಕೀ ಪಾಲಿಸಿ ರೇಟ್ ಅಂತಲೂ ಕೂಡ ಇದನ್ನು ಕರೀತಾರೆ. ಸೊ ಕಾನ್ಸೆಪ್ಟ್ ರಿಲೇಟೆಡ್ ಕ್ವೆಶನ್ಸ್ ನಮಗೆ ತುಂಬ ಜಾಸ್ತಿ ಕೇಳ್ತಾ ಇರ್ತಾರೆ, ಅದನ್ನು ನಾವು ನೋಡ್ಕೊಳ್ಳೋಣ. ಅಂತಂದರೆ ರೆಪೋ ರೇಟ್ ಜಾಸ್ತಿ ಆದರೆ ಏನು, ರೆಪೋ ರೇಟ್ ಕಮ್ಮಿ ಆದರೆ ಏನು ಅಂತ ಹೇಳ್ಬಿಟ್ಟು ಕ್ವೆಶನ್ಸು ಕೇಳ್ತಾ ಇರ್ತಾರೆ. ಸೊ ಈಗ ರೆಪೋ ರೇಟ್ ಜಾಸ್ತಿ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವಾಗ ರೆಪೋ ರೇಟು ಜಾಸ್ತಿ ಮಾಡಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಅಂತಂದರೆ
ಇಂಟ್ರೆಸ್ಟು ಜಾಸ್ತಿ ಕಟ್ಟಬೇಕಾಗತ್ತೆ. ಸೊ ಈಗ ಇಂಟ್ರೆಸ್ಟ್ ಜಾಸ್ತಿ ಕಟ್ಟಬೇಕಾಗತ್ತೆ ಅಂತಂದರೆ ಲೋನು ಇಸ್ಕೊತವ ಬ್ಯಾಂಕ್ಗಳು? ಇಲ್ಲ, ಲೋನು ಇಸ್ಕೊಳ್ಳಲ್ಲ. ಅಕಸ್ಮಾತ್ ರೆಪೋ ರೇಟ್ ಕಮ್ಮಿ ಆಗಿದೆ ಅಂತಂದರೆ ಏನಾಗುತ್ತೆ, ಇಂಟ್ರೆಸ್ಟು ಕಟ್ಟಬೇಕಾಗಿರುವಂಥದ್ದು ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆಗಿದೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಇನ್ನೂ ಜಾಸ್ತಿ ಲೋನ್ಗಳು ಬ್ಯಾಂಕ್ಗಳು ತೊಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಯಾಂಕ್ಗಳು ಲೋನ್ನ ತೊಗೊಂಡ್ರೆ ಏನಾಗುತ್ತೆ, ಬ್ಯಾಂಕ್ಗಳ ಹತ್ರ ಅಮೌಂಟ್ ಜಾಸ್ತಿ ಅವೈಲೇಬಲ್ ಇರುತ್ತೆ. ಅಮೌಂಟ್ ಜಾಸ್ತಿ ಅವೈಲೇಬಲ್ ಇದ್ದರೆ ಏನಾಗುತ್ತೆ, ಅದು ಜನರಿಗೆ ಲೋನಾಗಿ ಕೊಡ್ಬೋದು. ಅಂತಂದರೆ ಲಿಕ್ವಿಡಿಟಿ ಪುಷ್ ಮಾಡಬೇಕು, ಇನ್ನು ಅಮೌಂಟನ್ನು ಮಾರ್ಕೆಟಲ್ಲಿ ಪುಷ್ ಮಾಡಬೇಕು ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ, ರೆಪೋ ರೇಟ್ನ ಕಮ್ಮಿ ಮಾಡುತ್ತೆ. ರೆಪೋ ರೇಟ್ನ ಕಮ್ಮಿ ಮಾಡಿದ ತಕ್ಷಣ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೋನ್ನ ತೊಗೊಳುತ್ತೆ. ಆ ತೊಗೊಂಡಿರೋಂಥ ಲೋನ್ನ ಜನರಿಗೆ ಲೋನ್ ಆಗಿ ಕೊಡುತ್ತೆ. ಅದನ್ನು ಜನರು ಕೂಡ ಯೂಟಿಲೈಸ್ ಮಾಡ್ಕೊತಾ ಇರ್ತಾರೆ. ಸೊ ರೆಪೋ ರೇಟ್ ಇನ್ಕ್ರೀಸ್ ಯಾವ ಥರ ಆಗುತ್ತೆ, ರೆಪೋ ರೇಟ್ ಇನ್ಕ್ರೀಸ್ ಏನಾದರೂ ಆದರೆ ಇವರು ಪರ್ಚೇಸ್ ಮಾಡ್ಕೊಳ್ಳೋಂಥದ್ದು, ಆರ್ ಬಿ ಐಯಿಂದ ಅಮೌಂಟನ್ನು ತೊಗೊಳ್ಳೋಂಥದ್ದು ಕಾಸ್ಟ್ಲಿ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಲಾಸ್ಟ್ ಕಾನ್ಸೆಪ್ಟ್ ಇರುವಂಥದ್ದು ನಮಗೆ ರಿವರ್ಸ್ ರೆಪೋ ರೇಟ್. ಸೊ ರೆಪೋ ರೇಟ್ನ ನಾವು ನೋಡ್ಕೊಂಡಿದ್ದೀವಿ. ರಿವರ್ಸ್ ರೆಪೋ ರೇಟ್ ಅಂತಂದರೆ ಅದರ ಉಲ್ಟಾ ಆಗಿರುತ್ತೆ. ಇದು ಕೂಡ ಶಾರ್ಟ್ ಟರ್ಮು ಬಾರೋಯಿಂಗು. ರಿವರ್ಸ್ ರೆಪೋ ರೇಟ್ ಅಂತಂದರೆ ಏನು, ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಬ್ಯಾಂಕ್ಗಳಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಲೋನು ಇಸ್ಕೊಂಡ್ಬಿಟ್ಟಿರುತ್ತೆ, ಅಮೌಂಟನ್ನು ಇದು ಇಸ್ಕೊಂಡ್ಬಿಡುತ್ತೆ. ಸೊ ಆರ್ ಬಿ ಐ ಏನಾದರೂ ಬ್ಯಾಂಕ್ಗಳಿಂದನೇ ಅಮೌಂಟ್ನ ಇಸ್ಕೊಂಡ್ರೆ ಅದಕ್ಕೆ ಆರ್ ಬಿ ಐ ಕೂಡ ಇಂಟ್ರೆಸ್ಟ್ನ ಪೇ ಮಾಡಬೇಕಲ್ವಾ. ಸೊ ಆರ್ ಬಿ ಐನೂ ಕೂಡ ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಈ ಇಂಟ್ರೆಸ್ಟ್ಗೆ ನಾವು ರಿವರ್ಸ್ ರೆಪೋ ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏನಾದರೂ ಮಾರ್ಕೆಟಲ್ಲಿ ಅಮೌಂಟ್ ಜಾಸ್ತಿ ಆಗಿಬಿಟ್ಟಿದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ ತಕ್ಷಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ ಅಂತಂದರೆ, ಸೊ ರಿವರ್ಸ್ ರೆಪೋ ರೇಟನ್ನು ಇವ್ರು ಏನು ಮಾಡ್ಕೊತಾರೆ, ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಅಂತಂದರೆ ನಮಗೆ ನೀವು ದುಡ್ಡು ಕೊಡಿ, ನಾವು ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಪೇ ಮಾಡ್ತೀವಿ ಅಂತ ಹೇಳಿದ ತಕ್ಷಣ. ಸೊ ಇಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಬ್ಯಾಂಕ್ಗಳು ಏನು ಮಾಡುತ್ತವೆ, ಸರಿ ನಮ್ಮ ಅಮೌಂಟ್ನ ತೊಗೊಳ್ಳಿ, ನೀವು ಇಟ್ಕೊಂಡಿರಿ, ಸೇಫಾಗಿ ಇಟ್ಕೊಂಡಿರಿ, ನಮಗೆ ಇಂಟ್ರೆಸ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಇವೆಲ್ಲದೂ ಕೂಡ ಏನಂತಂದರೆ ಮನಿ ಸಪ್ಲೈನ ಮಾಡ್ಕೊಳ್ಳೋದಕ್ಕೋಸ್ಕರ, ಮನಿ ಸಪ್ಲೈನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇರುವಂಥದ್ದು ಇದು. ಸೊ ರೆಪೋ ರೇಟಿಂದ ಏನಾಗುತ್ತೆ, ಲಿಕ್ವಿಡಿಟಿ ಇಂಜೆಕ್ಟ್ ಆಗುತ್ತೆ. ರೆಪೋ ರೇಟಿಂದ ಲಿಕ್ವಿಡಿಟಿ ಇಂಜೆಕ್ಟ್ ಆಗುತ್ತೆ. ರಿವರ್ಸ್ ರೆಪೋ ರೇಟಿಂದ ಏನಾಗುತ್ತೆ ಅಂತಂದರೆ ಸೆಂಟ್ರಲ್ ಬ್ಯಾಂಕು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರುತ್ತೆ, ಬ್ಯಾಂಕ್ಗಳಿಂದ ಅಮೌಂಟ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ. ಸೊ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗ್ಬಿಡಿ. ಬೇರೆ ಏನಾದ್ರು ನಿಮಗೆ ಟಾಪಿಕ್ಸ್ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಸೊ ನಾನು ಆ ಟಾಪಿಕ್ಸ್ ಮೇಲೂ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.